ವಾಟ್ ದ ಫಾಕ್ ಏನಾಯ್ತು? ಇದು 1941 ಕ್ಯಾಲೆಂಡರು, ಇದು 2025. ಎರಡಕ್ಕೂ ಏನು ಚೇಂಜಸ್ ಇಲ್ಲ. ಸೇಮ್ ಡೇಸ್, ಸೇಮ್ ವೀಕೆಂಡ್, ಸೇಮ್ ಇನ್ಸಿಡೆಂಟ್. 1941 ಬಂದು ಒಂದು ಟ್ರಾಜಿಕ್ ಇಯರ್. 20th ಸೆಂಚುರಿಯಲ್ಲಿ ಸಾವಿರಾರು ಜನಕ್ಕೆ ನರ್ಕ ತೋರಿಸಿದ ವರ್ಷ ಅಂದ್ರೆ 1941. ಆ ವರ್ಷದಲ್ಲಿ ಸಾವಿರಾರು ಜನ ಸೆತ್ತೋದ್ರು. ಸೆಕೆಂಡ್ ವರ್ಲ್ಡ್ ವಾರ್ ಆಯ್ತು, ಸ್ಟಾರ್ವೇಷನ್, ಬಾಂಬ್ ಬ್ಲಾಸ್ಟ್. ಹಂಗೆ ನೀನ್ ಸ್ವಲ್ಪ 2025 ನೋಡು ಮಗ. ಹೌದು, RCB ಸ್ಟಾಂಪೇಡು, ಮಹಾಕುಂಭಮೇಳ ಸ್ಟಾಂಪೇಡು, ಏರ್ ಇಂಡಿಯಾ ಫ್ಲೈಟ್ ಕ್ರಾಶ್, ಪೆಹಲ್ಗಾಮ್ ಅಟ್ಯಾಕು, ಇರಾನ್ ಇಸ್ರಾಯೇಲ್ ವಾರು, ಟ್ರೈನ್ ಆಕ್ಸಿಡೆಂಟು, ಕ್ಯಾಲಿಫೋರ್ನಿಯಾ ಫೈರು. ಅವಾಗ ತರನೇ ಇವಾಗ್ಲೂ ಸಾವಿರಾರು ಜನ ಸೆತ್ತೋಗಿದಾರಲ್ಲ ಮಗ. ಇನ್ನೂ ಈ ವರ್ಷದಲ್ಲಿ 6 ತಿಂಗಳು ಬಾಕಿ ಇದೆಯೋ ಮಗ. ಇದು ಕೋಇನ್ಸಿಡೆನ್ಸ್ ಇಲ್ಲ ಕಣೋ, ನಾವು ಟೈಮ್ ಲೂಪಲ್ಲಿ ಸಿಗಾಕೊಂಡಿದೀವಿ. ಆ 1941 ಇಯರ್ ತಿರ್ಗಾ ರಿಪೀಟ್ ಆಗ್ತಿದೆ. ಇನ್ನೂ ಏನ್ ಭಯಂಕರ ಸೀಟ್ ಮೇಲೆ ಕಾಯ್ತಿದ್ಯೋ ಗೊತ್ತಿಲ್ವೇ. ಹಂಗಂದ್ರೆ 2019 ಕೊರೋನಾ ವೈರಸ್ ಬಂದು ಸಾವಿರಾರು ಜನ ಸತ್ತೋದ್ರಲ್ಲ, ಅದು ಅದೇ ತರ 1918 ಒಂದು ಆಯ್ತು, ಸ್ಪ್ಯಾನಿಷ್ ಫ್ಲೂ. 1918 ಕೊರೋನಾ ತರಾನೇ ಒಂದು ಬಂತು, ಅದ್ರಲ್ಲೂ ಸಾವಿರಾರು ಜನ ಸತ್ತೋದ್ರು. ವಾಟ್ ದ ಫಕ್? ಹಂಗಂದ್ರೆ 1941 ಕ್ಯಾಲೆಂಡರ್ ಮತ್ತೆ ಈ ಲೂಪ್ಸ್ ನೆಲ್ಲ ಡಿಕೋಡ್ ಮಾಡಿದ್ರೆ ಫ್ಯೂಚರ್ ಕಂಡಿಡಿಬಹುದಲ್ಲ ಮಗ? ಗೊತ್ತಿಲ್ಲ ಮಗ, ಕಂಡಿಡಿಬಹುದು. ಯಾರು ಗೊತ್ತು, ಚೇಂಜಸ್ ಆಗ್ಬೋದು.